sudden plan to go to Kolli Hills from Salem. So this will be a night ride in Kolli Hills, and this is like second time. No, first time in the night, second time in the day. Sorry, second time going to Kolli Hills, and first time was in the daytime, and this time is in the night. So let's see how it goes. It was crazy when we went last time. Lot of hairpin bends, lot of gut sections and stuff. So night it will be much more exciting. Let's see how it goes. We'll be back once we start climbing Kolli Hills. Bye bye. The beginning of Kolli Hills, Kolli Malai Ghat section. ಏನಿದ್ರು ಡೇ ಟೈಮಲ್ಲಿ ಬಂದರೆ ಮಜಾ. ಸ್ವಲ್ಪ ಆ ಕಡೆ ಈ ಕಡೆ ಸೀನ್ರಿಗಳು ಕಾಣಿಸ್ತವೆ. ನೈಟಲ್ಲಿ ಓಡ್ಸೋಕ್ಕೆ ಮಜಾ ಇದೆ, ಬಟ್ ರೋಡ್ ಒಂದೇ ಕಾಣಿಸುತ್ತೆ, ಬೇರೆ ಏನು ಕಾಣಿಸಲ್ಲ. ಕ್ರೇಜಿ ಆಗಿದೆ. ಸೇಮ್ ಚಾರ್ಮಾಡಿ ಘಾಟಲ್ಲಿ ಓಡಿಸ್ದಂಗಿದೆ, ಬಟ್ ಚಾರ್ಮಾಡಿ ಘಾಟ್ ಇದಕ್ಕಿಂತ ಸ್ವಲ್ಪ ಟೈಟು. ಅಲ್ಲಿ ಬಸ್ಸು ಒಂದೊಂದ್ಸರಿ ಟ್ರಾಫಿಕ್ಕು ಬರುತ್ತೆ. ಇಲ್ಲಿ ಟ್ರಾಫಿಕ್ ಇದುವರೆಗೂ ಬಂದಿಲ್ಲ, ಬಟ್ ರೋಡ್ಗಳು ಸೂಪರ್ ಇಲ್ಲಿ. ಅಲ್ಲಿ ಚಾರ್ಮಾಡಿ ಘಾಟು, ಶಿರಾಡಿ ಘಾಟಲ್ಲಿ ಎಲ್ಲಂದರೆ ಅಲ್ಲಿ ಒಂದೊಂದ್ಸರಿ ಮಳೆಗಾಲದಲ್ಲೆಲ್ಲ ಹಳ್ಳಗಳು ಜಾಸ್ತಿ ಆಗಿಬಿಡ್ತವೆ, ಪೋಟೋಲ್ಸು. ಇಲ್ಲಿ ರೋಡ್ಗಳು ಕ್ಲೀನಾಗಿದ್ದಾವೆ. ಸ್ವಿಗ್ಗಿನ ಮುಂದೆ ಬಿಟ್ಬಿಡೋಣ, ತುಂಬ ಕ್ಲೋಸಾಗಿ ಬರ್ತಾ ಇದ್ದಾನೆ. Hairpin band. Don't know what the camera can see, but these roads are crazy.
ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೈ ಗಾಡ್, ನೀವು ನೈಟಲ್ಲಿ ಮಾತ್ರ ಏನೂ ಕಾಣಿಸಲ್ಲ. ನಾವು ಯಾವಾಗಲೂ ಒಂದೊಂದ್ಸರಿ ಈ ಜಾಗಕ್ಕೆ ಬರ್ತೀವಿ. ಸೊ ನಮಗೆ ಸ್ವಲ್ಪ ಎಕ್ಸೈಟ್ಮೆಂಟು ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಲೋಕಲ್ ಅವ್ರಿಗೆ ಇದು ಡೈಲಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಲೆಕ್ಕನೇ ಇರೋಲ್ಲ. ಟಿ ವಿ ಎಸ್ ಎಕ್ಸೆಲ್ಗಳಲ್ಲೆಲ್ಲ ಹೋಗಿ ಬರ್ತಾ ಇರ್ತಾರೆ ಲೈಕ್ ಅ ಪೀಸ್ ಆಫ್ ಕೇಕ್. ನಾವು ಎಂಜಾಯ್ ಮಾಡ್ತಾಯಿದ್ದೀವಿ, ಬಟ್ ಅವ್ರಿಗೆ ನೆಸೆಸಿಟಿ ಇರುತ್ತೆ ಇಲ್ಲೆಲ್ಲ ಈ ಥರ ಓಡಾಡೋದಕ್ಕೆ. ಅಫ್ಕೋರ್ಸ್ ರಿಸ್ಕ್ ಎಲ್ಲರಿಗೂ ಒಂದೇ, ಬಟ್ ಡೈಲಿ ಓಡಾಡೋರು ಗ್ರೇಟ್ ಇಲ್ಲಿ. ಅವ್ರಿಗೆಲ್ಲ ಬೈ ಫ್ಯಾಮಿಲಿ ಬೈ ಬರ್ತ್ ಬಂದುಬಿಟ್ಟಿರುತ್ತೆ, ಗಾಡಿ ಓಡಿಸೋದು ಹೆಂಗೆ ಇಲ್ಲೆಲ್ಲ ಅಂದ್ಬಿಟ್ಟು. ಚಿಕ್ಕಂದಲ್ಲಿ ನೋಡಿನೇ ಕಲ್ತ್ಬಿಟ್ಟಿರ್ತಾರೆ ಗಾರ್ಡ್ ಸೆಕ್ಷನ್ಸಲ್ಲಿ ಈ ಥರ ಟೆಕ್ನಿಕಲ್ಲಾಗಿ ಹೆಂಗೆ ಓಡಿಸ್ಬೇಕು ಅನ್ನೋದು. ನಾವೆಲ್ಲ ದೊಡ್ಡವರಾಗ್ತಾ ಕಲಿತೀವಿ. ಈ ಲೈಟ್ ಹಾಕ್ಕೊಟ್ರೆ ಮಾತ್ರ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಸ್ಟಾಕ್ ಲೈಟ್ಸು ಅಷ್ಟೊಂದು ಬ್ರೈಟ್ ಇದೆ, ಬ್ರೈಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಅದು ಎಲ್ಲ ಕಡೆ ಬೀಳಲ್ಲ. ಲೈಕ್ ಒಂದೊಂದು ಪೋರ್ಷನಲ್ಲಿ ಬ್ರೈಟ್ ಆಗಿದೆ, ಒಂದೊಂದು ಪೋರ್ಷನಲ್ಲಿ ಅದ್ರದ್ದು ಇಂಟೆನ್ಸಿಟಿನೇ ಇಲ್ಲ. ಆ ಥರ ಇದೆ ಸ್ಟಾಕ್ ಲೈಟ್ಸು. ಆಕ್ಸ್ ಲೈಟ್ಸು ಪ್ರಾಪರಾಗಿದೆ. ಬಟ್ ಮುಂದೆ ಬರ್ತಾ ಇರೋರ್ಗೆ ಏನೂ ಕಾಣಿಸಲ್ಲ ಆಕ್ಸ್ ಲೈಟ್ಸ್ ಹಾಕಿದ್ರೆ. ಈ ಸೈಕಲ್ಗೆ ಅಲ್ಲೊಂದು ಹೇರ್ ಪಿನ್ ಬೆಂಡು. ಹಂಗಪ್ಪ ರೈಟಾ, ಏನೂ ಕಾಣಿಸ್ತಲ್ಲ ನೋಡಿ, ಅದೇ ಹೇಳಿದ್ದು. ಸ್ಟ್ರೀಟ್ಸ್ ಇದ್ದರೆ ಕ್ಲಿಯರಾಗಿ ಕಾಣಿಸುತ್ತೆ ಯಾವ ಕಡೆ ಇದೆ ರೋಡು ಡೈರೆಕ್ಷನ್ ಅಂತ. ನನಗೆ ಲೆಫ್ಟಲ್ಲಿ ಇದೆಯಾ ರೈಟಲ್ಲಿ ಇದೆಯಾ ಏನೋ ಕನ್ಫ್ಯೂಸ್ ಆಗಿಬಿಡ್ತು ಒಂದು ಸೆಕೆಂಡು. ಕೊಳ್ಳಿ ಹಿಲ್ಸಲ್ಲಿ ಪ್ರಾಬ್ಲಮ್ ಏನಂತಂದರೆ ಊಟಿಗೆ ಹೋಗೋ ರೂಟು ಒನ್ ವೇ, ಒಂದು ಕಡೆ ಹತ್ತೋದು ಇಳಿಯೋದಕ್ಕೆ ಇನ್ನೊಂದು ಕಡೆ. ಕೊಳ್ಳಿ ಹಿಲ್ಸಲ್ಲಿ ಇದು ಟೂ ವೇ, ಇಲ್ಲೇ ಹತ್ತೋದು ಇಲ್ಲೇ ಇಳಿಯೋದು. ಸೊ ದಿಸ್ ಇಸ್ ಲೈಕ್ ಪ್ರಾಪರ್ ಅಡ್ವೆಂಚರ್. ಕೊಳ್ಳಿ ಹಿಲ್ಸ್ ಬಂದು ಊಟಿ ರೋಡ್ ಬಂದ್ಬಿಟ್ಟು ಒಂಥರ ಟ್ರ್ಯಾಕು ಒನ್ ವೇ. ಸಾರಿ, ಡ್ರೋನ್ ಬಿಡೋಣ ಇಲ್ಲಿ. Are swaying from an old clothesline, like a row of captured ghosts or old dead grass. It's never much, but we've made the most. Welcome home.
chest.